ಇವತ್ತಾಗುತ್ತಂಗೆ ಬೇಗ ರಿಜಿಸ್ಟ್ರು. ಅವ ಅಣ್ಣಗೆ ಬೆಳಗ್ಗೆ ಫೋನ್ ಮಾಡಿದ್ನಲ್ಲ, ಎಲ್ಲ ರೆಡಿ ಆಗೈತಪ್ಪ. ನೀನು ಬಂದು ಅರ್ಧ ಗಂಟೆಗೆ ನೀನು ಸೈನ್ ಹಾಕಿ ನೀನು ಬೆಟ್ಟಿಕ್ಕಿ ನೀವು ಹೋಗ್ಬಿಡ್ರಿ, ಒಂದು ದಿವಸ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳವ್ರಿ. ರಿಜಿಸ್ಟ್ರ್ ಫೀಸು ಎಷ್ಟು ಕೊಡಬೇಕೋ ಏನೋ ಅಣ್ಣಂಗೆ. ಹಣ ಕೊಡ್ತೀನಿ ಕಳಣ ಅಂತ ಹೇಳಿದ್ನಿ, ಕೊಡುವಂತ ಹೇಳಪ್ಪ ಅಂತ ಹೇಳೈತವಣ್ಣೆ ನನಗೆ ಪರಿಚಯ. ಅದಕ್ಕೇ ನಮ್ಮೂರ ಕಡೆದೇ ಅಣ್ಣ, ಎಲ್ಲ ನಮ್ಮೂರ ಕಡೆದೆಲ್ಲ ಅಣ್ಣನೇ ಮಾಡಿಸ್ಕೊಡೋದೆಲ್ಲ ರಿಜಿಸ್ಟ್ರ. ಅದಕ್ಕೇ ಅತ್ಲಾಗೆ ಹೆಂಗೆ ಎಲ್ಲ ಇವಾಗ ಸೈಟಿಂದೆಲ್ಲನ ಆಗ್ಬಿಡುತ್ತೆ ನಿನ್ನ ಹೆಸ್ರಿಪ್ಪ, ಎಲ್ಲ ರೆಡಿ ಆಗೈತಾಲೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಇವತ್ತು ನನ್ನ ಹೆಸರಿಗೆ ಸೈಟ್ ರಿಜಿಸ್ಟರ್ ಆಗಿಬಿಡುತ್ತೆ ಹೆಂಗೋನು ಅಂತ ಹೇಳಿ. ನನ್ನ ಹೆಸರಿಗೆ ಯಾವ ಸೈಟೂ ಇಲ್ಲ. ಇವಾಗ ನನ್ನ ಹೆಸರಿಗೆ ಹೊಲ ಐತೆ ಅಷ್ಟೇನಲ್ಲ. ನನ್ನ ಗಂಡನ ಮನೇಲಿ ಸೈಟ್ಗಳಿಲ್ಲ. ನನಗೆ ಸೈಟ್ ಇರಬೇಕು. ಸೈಟ್ ಅಂದರೆ ತುಂಬ ಬೆಲೆ ಬಾಳುತ್ತೆ. ಅದರಲ್ಲಿ ಟೌನಲ್ಲಿ ಇರಬೇಕಾಗಿತ್ತು, ಇನ್ನೂ ಜಾಸ್ತಿ ಬೆಲೆ ಬಾಳೋದು. ಹೆಂಗೂ ಬಿಡತ್ಲಾಗೆ ಎಲ್ಲ ಐತಲ್ಲ. ಬಾ ಬೇಗ ಮಾಡಿಸ್ಬಿಡು. ಮಳೆ ಮೋಡ ಆಗೈತೆ, ಹೋಗ್ಬೇಕು. ಊರಲ್ಲಿ ಬೇರೆ ಅವಳು ಬೇರೆ ನಮ್ಮ ಅದಕ್ಕೆ ಅವಳು ಹೆಂಗೆ ಆಡ್ತಾ ಇದ್ದಾಳೆ. ಇವಾಗ ಮನೆಯದೊಂದು ಸಮಸ್ಯೆ ಆಗೈತೆ. ನಡಿ ನೋಡೋಣ. ಫಸ್ಟ್ ಸೈಟ್ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟು ಆಮೇಲೆ ಹೋಗಿ ಯಾವುದಾದ್ರೂ ಬಾಡಿಗೆ ಮನೆ ನೋಡ್ಕೊಂಡಿರೋಕ್ಕಾಗುತ್ತೆ. ನಾನೇ ಕೊಡ್ತೀನಿ. ನೀನು ಸೈಟ್ ರಿಜಿಸ್ಟರ್ ಮಾಡಿಸ್ತಾ ಇದೆಯಲ್ಲ ನೀನು. ನೋಡಿ ಇವಾಗ ಎಷ್ಟು ಖರ್ಚೈತೆ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ. ಈಗ ಸೈಟು ಸುಮ್ಮನೆ ಅಲ್ಲ, ಇವಾಗ ಮಾಡಿಸ್ಕೊಳ್ಳೋಕೆ ಕೊಡಬೇಕು. ಸೈಟ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋರು ನಾನು ತಗೊಂಡು ನಾನು ಮಾಡಿಸ್ಕೊಂಡು ನಾನು ಎಲ್ಲ ದುಡ್ಡು ಕಟ್ಟಿ ಮಾಡಿಸ್ಕೊಂಡಿದ್ದೆ. ಅದರಲ್ಲಿ ಎಷ್ಟೋ ದುಡ್ಡು ಖರ್ಚಾಗಿತ್ತು. ಇವತ್ತು ತುಂಬ ಕಷ್ಟ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಫೀಸ್ ಎಲ್ಲ ಜಾಸ್ತಿ ಆಗೈತೆ. ಅದಕ್ಕೇ ನೀನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಮ್ಮ. ನಾನು ಹೇಳ್ತೀನಿ, ನೀನಿದ್ದರೆ ನನಗೆ ಗೆಲುವು ಅಂತ ನೀನು ಬೇಜಾರಾಗ್ತೀಯ. ಬಾ ನೋಡಿ ಹಿಂಗೂ ಎತ್ತ ಎಲ್ಲ ರೆಡಿ ಆಗಿಬಿಟ್ಟೈತೆ. ಬೇಗ ಸೈನ್ ಹಾಕಿ ನೀನೇ ಬಿಟ್ಟಿಟ್ಟೆ, ಅದನ್ನು ಬೇಗ ಆಗುತ್ತೆ ಇವಾಗೇನು ರಿಜಿಸ್ಟ್ರು. ಅರ್ಧ ಗಂಟೆನೂ ಆಗಲ್ಲಪ್ಪ, 1/4 ಗಂಟೆಗೆ ಆಗುತ್ತೆ. ಈಗ ಹೆಂಗೆ ಕುಂಡ್ರಿಸ್ ನನ್ನ ಫೋಟೋ ಹೊಡಿತಾರೆ, ಒಂದು ಹೆಬ್ಬೆ ಟಿಕ್ಸ್ಕೊಳ್ತಾರೆ, ಒಂದು ಸೈನ್ ಹಾಕಿಸ್ಕೊಳ್ತಾರೆ, ಕಳಿಸ್ತಾ ಇರ್ತಾರೆ. ನೀನು ಕುಂಡ್ರಿಸ್ಕೊಳ್ತಾರೆ, ನಿನ್ನ ಫೋಟೋ ಹೊಡಿತಾರೆ, ನಿನ್ನ ಸೈನ್ ಹಾಕಿಸ್ಕೊಳ್ತಾರೆ. ಮಾರುವವರು ಕೊಂಡುಕೊಳ್ಳುವರು ಅಂತ ಹಾಕಿ ಅಲ್ಲಿ ಸೈನ್ ಹಾಕಿ ಇಬ್ಬರದು ನನ್ನ ಫೋಟೋ ತೆಗೆದು ಇಬ್ಬರದು ಹೆಬ್ಬೆ ಟಿಕ್ಸಿ ನಡಿ ಅಂದ್ಬಿಡ್ತಾರೆ. ಹೋಗ್ಬಿಡ್ತು ನಿನ್ನ ಹೆಸ್ರಿಗೆ ಅಷ್ಟೇ. ಬಾ ಹೋಗೋಣ, ನೋಡೋಣ ಅದೆಲ್ಲ. ನಂಗೆ ತುಂಬ ಖುಷಿ ಆಗ್ತೈತೆ. ನನ್ನ ಹೆಸರು ನೀನು ಸೈಟ್ ಮಾಡಿಸ್ತಾ ಇರೋದಕ್ಕೆ. ಮಾಡಿಸ್ತೀನಿ, ನೀನು ಚೆನ್ನಾಗಿರ್ಬೇಕಷ್ಟೇ. ಇನ್ನೂ ನಂದು ಹೊಲ ಬೇರೆ ಐತೆ, ತೋಟ, ಅದನ್ನೇ ರಿಜಿಸ್ಟರ್ ಮಾಡಿಸ್ಕೊಂಡು ನಿನಗೆ ಮಾಡಿಸ್ತೀನಿ. ಎಲ್ಲ ನಿನಗೆ. ಬಾ, ನೀನೇ ನನ್ನವಳಾದ್ಮೇಲೆ ಅದೆಲ್ಲ ಏನಕ್ಕೆ? ನೀನಿದ್ದರೆ ನನಗೆಲ್ಲ ಆಸ್ತಿನೂ ಇದ್ದಂಗೆ. ಸಾಕು, ಅದೆಲ್ಲ ಆಸ್ತಿ ಬೇಡ, ನೀನೇ ನನಗೆ ಆಸ್ತಿ. ಮಾತಾಡ್ಸಿ ಯಾರು ಜನ ಯಾರೂ ಇಲ್ಲ. ಬೇಗ ಹತ್ಲಾಗೆ ಆದ್ರೆ ಹೋಗೋಣ. ಅಣ್ಣ 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 ಹೆಸರು ಕರಿ. ಏನು ಅಣ್ಣ 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 ಅಂತ ಕೂಗ್ತಾ ಇದೆಯಾ? ಆ ಅಣ್ಣನ ಹೆಸ್ರೇನು? ಅಣ್ಣ ಅಂತ ಕರಿಬೇಡ, ಅಣ್ಣನ ಹೆಸರು ಕರಿ. ಹಂಗಾದ್ರೆ ಗೊತ್ತಾಗುತ್ತೆ. ಅಲ್ಲಿ ಎಷ್ಟೊಂದು ಜನ ಇದ್ದಾರೆ, ಯಾರಂತ ನೋಡ್ತಾರೆ ನೋಡು. ಅಣ್ಣ ಯಾವುದೋ ಬೇರೆದು ನೋಡ್ತಾ ಐತೆ. ಅಣ್ಣನ ಹೆಸರು ಕರಿ. ಕಾಂತರಾಜಣ್ಣ. ಮತ್ತು ಅದು ಮಾತಾಡಿಸ್ಬೇಕು, ನಿನಗೆ ಗೊತ್ತಾಗಲ್ಲ. ಏನು ಮಾಡಲಿ ವಿಜಿ, ನಿನ್ನಷ್ಟು ನನಗೆ ಇಂಟೆಲಿಜೆಂಟ್ ಇಲ್ವಲ್ಲ. ನಿನ್ನ ತಲೆ ಆದರೆ ತುಂಬ ಶಾರ್ಪು. ನೀನು ಫುಲ್ ಫಾಸ್ಟ್ ಆಗಿದೆಯಾ. ನಿನ್ನಷ್ಟು ತಲೆ ಬರಬೇಕಲ್ಲ ವಿಜಿ ನನಗೆ. ಅದಕ್ಕೇ ನಾನು ನಿನಗೆ ಸೋತೋಗ್ಬಿಟ್ಟಿದ್ದು. ಈ ಥರ ನೀನು ಜಾಸ್ತಿ ಫಾಸ್ಟಾಗಿ ತಲೆ ಓಡಿಸ್ತೀಯ ಅಂತ ಹೇಳಿ. ಇದಕ್ಕೇನು ಕಮ್ಮಿ ಇಲ್ಲ. ಬೇಗ ಕರಿ ಅಣ್ಣನ. ಬೇಗ ರಿಜಿಸ್ಟರ್ ಮಾಡಿಸ್ಬಿಟ್ರಲ್ಲಿ ಬಗ್ಗೆ ಬಿಡ್ತಿದೆ. ವಿಷಯ ಸುಗುಣಂಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ, ಅಲ್ಲೇ ಫೇಲ್ ಆಗ್ತಾಳೆ ಅನ್ಸುತ್ತೆ. ಫೇಲ್ ಆಗಿಬಿಡ್ತಾಳೆ ಅವಳು. ಅವಳಿಗೆ ಇನ್ನೆಲ್ಲಿ ಗೊತ್ತಾಗುತ್ತೆ? ಅಲ್ಲಿರೋಳಿಗೆ ನಿನಗೆ ಗೊತ್ತು. ನೀನಿಲ್ಲ ಯಾರು ಫೋನ್ ಮಾಡಿದರೆ ನಿನಗೆ ಗೊತ್ತು. ಅದು ನೋಟಿಸ್ ಕಳಿಸಿರಂದಲ್ಲ, ಗೊತ್ತಾಗಿರುತ್ತೆ. ಏನಂತ ಅದಕ್ಕೆ ಗೊತ್ತಾಗಲ್ಲ ಹೇಳು. ಅದಕ್ಕೆ ಮೆಸೇಜೇ ಓದಕ್ಕೆ ಬರಲ್ಲ. ಅವತ್ತೊಂದು ಯಾಕೆ ಮೆಸೇಜ್ ಬಂದಿತ್ತಲ್ಲ ನಿನ್ನ ಪೋಸ್ಟ್ ಆಫೀಸಿಂದು, ಅವತ್ತು ನನಗೆ ಕೊಡಲಿಲ್ಲ. ಪಾಸ್ಟ್ ಕಾರ್ಡ್ ಅಂತ ಓದಿ ಪೋಸ್ಟ್ ಆಫೀಸ್ ಅಂತ ಇರೋದ. ಏದಕ್ಕೆ ಗೊತ್ತಾಗಲ್ಲ, ಸುಮ್ಮನೆ. ಅದೇನೋ ನಿಜನೇ. ಸಕ್ಕಲ್ಲದು ಗುಗ್ಗು ಅಂದರೆ ಗುಗ್ಗು, ಏನೇನೋ ಗೊತ್ತಾಗಲ್ಲ. ಆವತ್ತು ಅಲ್ಲ ಪೋಸ್ಟ್ ಆಫೀಸ್ ಅಂತ ಇರೋದ, ಪಾಸ್ಟ್ ಕಾರ್ಡ್ ಅಂತ ಓದಿತ್ತದು. ಗೊತ್ತಾಗಲ್ಲದಕ್ಕೆ ಓದಿಲ್ಲ. ಇನ್ನಷ್ಟು ಫಾಸ್ಟ್ ಇಲ್ಲ. ಏನೇಂದ್ರೆ ಅದೊಂಥರ ಎಮ್ಮೆ ತಪ್ಪಣ, ಒಂಥರ ಚುರುಕಿಲ್ಲ. ದಂದು ಸುಗ್ಗಲ್ಲ, ಗುಗ್ಗು ಇದ್ದಂಗೆ ಐತದು. ಗಗ್ಗ ಅದು ಗಗ್ಗ. ಸುಮ್ಮನೆ ಹತ್ಲಾಗಿ ನೋವು ಬರ್ತೈತೆ. ಹಂಗೆ ಯಾಕಂತ ಹತ್ಲಾಗಿ. ನಮಸ್ಕಾರ ಕಾಂತರಾಜಣ್ಣಯ್ಯ. ನಮಸ್ಕಾರ. ಬಾರಪ್ಪ ಬಾ. ಎಲ್ಲ ರೆಡಿ ಆಗೈತೆ ಅಂತ ಹೇಳ್ದಲ್ಲ, ಪೇಪರೆಲ್ಲ ರೆಡಿ ಮಾಡಿದ್ದೀನಿ. ಅಲ್ಲೇ ನಾನು ಅಲ್ಲಿ ಫೀಸ್ ಕಟ್ತೀನಿ, ಬಂದು ಬೇಗ ರಿಜಿಸ್ಟರ್ ಮಾಡಿಸ್ಕೊಂಡು ಹೋಗ್ರಿ ಅಂತ ಅಂದಲ್ಲ ಫೋನ್ ಮಾಡಿದ್ಕೆ. ಅದಕ್ಕೆ ಬಂದ್ವಿ. ಆಯ್ತಾ ಇವಾಗ ರಿಜಿಸ್ಟರ್ ಮಾಡಿಸ್ತೀರಾ? ಅಯ್ಯೋ, ನೀವೀಗ ಇಲ್ಲಿ ನೋಡಿಲ್ಲಿ ಸ್ವಲ್ಪ ಹೊತ್ತಿಗಿಂತ ಮುಂಚಾಗಿ ಬಂದಿದ್ರೆ ನೀವು ಇಷ್ಟೊತ್ತಿಗೆ ಯಾವಾಗಲೂ ರಿಜಿಸ್ಟರ್ ಆಗೋದು. ನೀವು ಬೆಳಗ್ಗೆಯಿಂದ ಲೇಟ್ ಮಾಡಿದ್ದೀರ. ಹೋಗು. ಅವರು ಬಂದುಬಿಟ್ಟು ಯಾರೋ ಶ್ರೀಪತಿ ಅನ್ನೋರು, ಅದೇ ಮುಂಚೆ ಹಾಕಿದ್ರಲ್ಲಪ್ಪ ನೀವು, ಅವರು ಇವಾಗ ಅವ್ರು ಬಂದು ನಮಗೆ ಇದು ಬೇಡ, ನಮ್ಮದು ಒಂದೇ ಸೈಟು ಅಂತ ಹೇಳಿ ತಕರಾರು ಅರ್ಜಿ ಹಾಕ್ಬಿಟ್ಟಿದ್ದಾರೆ. ಇದೇನಣ್ಣ ಹಿಂಗೆ ಹೇಳ್ತಾ ಇದ್ದೆ? ತಕರಾರು ಅರ್ಜಿ ಹಾಕಿದ್ದಾರೆ? ಹ್ಞೂನಪ್ಪ. ನೀನು ಇಲ್ಲಿ ನೋಡಿಲ್ಲಿ, ಇನ್ನೊಂದು 2 ಅವರ್ ಮುಂಚೆ ಬಂದಿದ್ರೆ ಇಷ್ಟೊತ್ತಿಗೆ ನಿಂದು ರಿಜಿಸ್ಟರ್ ಆಗ್ಬಿಡೋದು. ಅಯ್ಯೋ ದೇವ್ರೇ, ಥೂ, ಎಂಥ ಕೆಲಸ ಆಗೋಯ್ತು. ಅಲ್ಲ ಅವ್ನಿಗೆ ಏನು ತಲೆಗಿದು ಕೆಟ್ಟೈತಂತ?
ಅಡಿಯಪ್ಪ ಬೇಕಾದರೆ ಕೊಡ್ತೀನಿ, ಅದನ್ನು ತೊಗೊಂಬಂದು ತೋರಿಸ್ತೀನಿ. ನೋಡು, ಸಾಕ್ಷಿ ಇಬ್ರು ಕರ್ಕೊಂಬಂದಿದ್ದಾರೆ, ಇಬ್ಬರು ಸೈನ್ ಹಾಕಿದ್ದಾರೆ. ಅವ್ರು ಬಂದುಬಿಟ್ಟು ಎಲ್ಲ ಫಾರಮ್ ಎಲ್ಲ ಫಿಲಪ್ ಮಾಡಿ ಅದು ನಮಗೆ ಸೇರಬೇಕಾಗಿರೋದು, ಇದು ಮತ್ತೆ ಇದು ಕೋರ್ಟಿಗೆ ಹಾಕ್ತೀವಿ ಅಂತ ಹೇಳಿ ತಕರಾರು ಅರ್ಜಿ ರಿಜಿಸ್ಟ್ರು ಆಗೋದು ಬೇಡ ಅಂತ ಹೇಳಿ ತಕರಾರು ಅರ್ಜಿ ಹಾಕಿ ಹೋಗಿದ್ದಾರೆ. ಇವಾಗ ಅವ್ರು ತಕರಾರು ಅರ್ಜಿ ಹಾಕಿರೋದ್ರಿಂದನೇ ನೀನು ಬೇರೆಯವ್ರಿಗೆ ರಿಜಿಸ್ಟ್ರ್ ಮಾಡಿಸೋದಕ್ಕೂ ಬರೋಲ್ಲ, ನೀನು ಏನು ಮಾಡೋದಕ್ಕೂ ಬರೋದಿಲ್ಲ, ನೀನು ಮಾರಾಟ ಮಾಡೋದಕ್ಕೂ ಬರೋಲ್ಲ. ಮಾರಾಟ ಮಾಡಿದ್ರೆ ತಾನೇ, ರಿಜಿಸ್ಟ್ರ್ ಆದರೆ ತಾನೇ ಅವರು ಕೊಂಡ್ಕೊಳ್ಳೋರು. ಇಲ್ಲ, ಮಾಡ್ಸೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ತಗೊಂಬ ಅನ್ನೋ ವರ್ಷ ಅದು ನೋಡೋಣ ಅದೆಲ್ಲ. ನೋಡೋಣ. ಅಯ್ಯೋ ನೋಡು ವಿಜಿ, ಎಂಥ ಕೆಲಸ ಆಯಿತು. ಅಯ್ಯೋ ದೇವ್ರ, ಮನೆ ನನ್ನ ಮಗ ಬಂದು ಅದಕ್ಕೆ ಮತ್ತೆ ನಾವು ಬೆಳಗ್ಗೆ ಬರ್ಬೋದಾಗಿತ್ತು ಅತ್ಲಾಗೆ. ನೀನು ಬರೇ ಅಲ್ಲಿ ಜಗಳ ಮಾಡ್ಕೊಂಡು ನಿಂತ್ಕೊಂಡೆ. ನಾನು ಹೇಳ್ದೆ ಇದನ್ನು ಬಗೆಹರಿಸ್ಕೊಳ್ಳೋಣ ಕಣಮ್ಮ ಅಂತ ಹೇಳಿದ್ರೆ ಕೇಳಲಿಲ್ಲ ನೀನು. ನೀನೇ ಬರಲಿಲ್ಲ ಸುಮ್ಮನಿರತ್ಲಾಗೆ, ನನ್ನ ಮೇಲೆ ಏನು ಹೇಳ್ತೀಯ? ನೀನು ಬಂದಿದ್ರತ್ಲಾಗ ಬೇಗ ಆಗೋಗ್ಬಿಡೋದತ್ತ. ನೀನು ಏನಂಗೆ ತಡಿ ಅಂತೇಳಿ ಅಲ್ಲಿ ಅದು ಇದಕ್ಕೂ ಓಡಾಡತ್ಲಾಗೆ, ಮನೆ ಅದು ಇದಕ್ಕೂ ಅಂತ ಓಡಾಡಿ ಬಂದು ನೋಡ್ಕೊಬೋದಾಗಿತ್ತು. ಹೋಗಿ ನೋಡ್ಕೊಂಬನ ಅಂತ ಹೇಳಿದ್ರೆ ಕೇಳಲಿಲ್ಲ ನೀನು. ಏನು ಮಾಡೋದು ಇವಾಗ, ರಿಜಿಸ್ಟ್ರ್ ಆಗೋಗ್ಬಿಡೋದಲ್ಲ. ನಾವು 2 ಅವರ್ ಮುಂಚೆಗೆ ಬಂದಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು 10 ಗಂಟೆಗೆ ತಿಂಡಿ ತಿಂದಾರೆ ಬಂದುಬಿಟ್ಟಿದ್ರೆ ಇವತ್ತು ನಮಗೆ ಚೆನ್ನಾಗಿತ್ತು. ಏನು ಮಾಡ್ತೀಯ? ಅಯ್ಯೋ ದೇವ್ರೆ, ನಾನು ಆಗುತ್ತೆ ಅಂದ್ಕೊಂಡು ಬಂದು ಇವತ್ತು ಎಂಥ ಕೆಲಸ ಆಗೋಯ್ತು ವಿಜಯ್. ಇಲ್ಲೋಡಪ್ಪ, ಇಲ್ಲಿ ತಗೋ, ಇಲ್ಲಿ ನೋಡಿ, ಅವರು ತಕರಾರು ಅರ್ಜಿ ಹಾಕೋಗಿದ್ದಾರೆ. ಅವ್ರು ತಕರಾರು ಅರ್ಜಿ ಹಾಕಿದ್ರಲ್ಲಿ ಅವರು ಜೆರಾಕ್ಸು ನನಗೆ ಕೊಟ್ಟಿದ್ದಾರೆ, ಒರಿಜಿನಲ್ ಅಲ್ಲಿ ಇಟ್ಕೊಂಡಿದ್ದಾರೆ ನೋಡಿ, ಅವ್ರು ತೊಗೊಂಡಿದ್ದಾರೆ. ಇದು ಬರೋದಿಲ್ಲ ನನಗೆ, ಯಾವುದು ಕಾರಣಕ್ಕೂ ಮಾರಾಟ ಮಾಡೋದಕ್ಕೂ ರಿಜಿಸ್ಟ್ರ್ ಮಾಡೋದಕ್ಕೂ ಅದಕ್ಕೆಲ್ಲ ಬರೋದಿಲ್ಲ. ನೋಡು ವಿಜಿ, ಎಲ್ಲ ತಕರಾರು ಅರ್ಜಿ ಹಾಕೋಗಿರೋದ. ನೋಡಪ್ಪ, ಎಂಥ ಕೆಲಸ ಆಯಿತು. ನಮಗಂತೂ ಯಾವುದು ಒಳ್ಳೇದಾಗ್ತಾನೇ ಇಲ್ಲ, ಬರೀ ಕೆಟ್ಟದ್ದೇ ಆಗ್ತಾಯಿತ್ತು ಹೋಗತ್ಲಾಗೆ. ನಾನು ಸ್ವಲ್ಪ ಹೊತ್ತು ಮುಂಚೆಗೆ ಬಂದಿದ್ರೆ ಆಗೋಗ್ಬಿಡೋದು ಅತ್ಲಾಗೆ. ಅಯ್ಯೋ ದೇವ್ರೆ, ಅಯ್ಯೋ ಸಾಕ್ಷಿಗೆ ನೋಡಲ್ಲಿ, ರೀತಾ ಸುಗುಣ ಸೈನ್ ಹಾಕಿರೋದು ಅಲ್ಲೋಡಲ್ಲಿ ನಿನ್ನ ಹೆಂಡ್ತಿನೇ ಹಾಕಿದ್ದಾಳೆ ಕಣೆ. ಅಯ್ಯೋ ವಿಜಿ, ಅಲ್ಲಿ ನೋಡಲಿ ಇವ್ರು ಹಾಕೋರೆ. ಈ ವಿಷಯ ಸುಗುಣಂಗೆ ಗೊತ್ತಾಗೈತೆ, ಅವಳೇ ಹಾಕ್ಸಿರ್ಬೇಕು, ಅವಳೇ ಹಾಕಿರೋದು. ಶ್ರೀಪತಿನ ಕರ್ಕೊಂಬಂದು ಅವಳೇ ಹಾಕ್ಸಿರೋದು. ನೋಡ್ಕೊಳ್ಳಿ, ನನಗೆ ತಂದು ಕೊಡಿಯಪ್ಪ, ಅದು ಕ್ಯಾನ್ಸಲ್ ಆಗೈತೆ. ಅದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫೀಸ್ ಸಮೇತ ನೀನು ಕೊಡ್ತೀನಣ್ಣ ಮಾಡಿಕೊಡು ಅಂತ ಹೇಳ್ದಲ್ಲ, ಫೀಸ್ ಸಮೇತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಗಿಲ್ಲ ಅದು, ನನಗೆ ಕೊಟ್ಟೋಗಿ ಆಮೇಲೆ. ಸರಿ ಅಣ್ಣ, ಆಯಿತು, ಕೊಟ್ಟೋಗ್ತೀನಿ. ನೋಡಿ, ಈ ಮನೆಯಾಳಿ ಸುಗುಣಂಗೆ ಏನು ಬೇಕು, ನಾನು ದುಡ್ದು ತೊಗೊಂಡಿರೋದು. ಅವಾಗ ನಾನು ಬಿಟ್ಟು ಬಂದು ಅವ್ರ ಅಮ್ಮನ ಮನೇಲಿ ಸೇರ್ಕೊಂಡಿದ್ಲು. ಅವಾಗ ನಾನು ಎಗ್ರೆಸ್ ಅಂಗಡಿ ಮಾಡಿಬಿಟ್ಟು ನಾನು ಕಷ್ಟಪಟ್ಟು ದುಡ್ದು ತೊಗೊಂಡಿರೋದು. ಇವಳಿಗೇನು ಬೇಕು, ಇವಳಿಗೇನು ಅಧಿಕಾರ ಐತೆ ಇದಕ್ಕೆ ತಕರಾರು ಅರ್ಜಿ ಹಾಕೋದಕ್ಕೆ? ಸುಗುಣ ಸಾಕ್ಷಿಗೆ ಬಂದಿರೋದು. ಸಾಕ್ಷಿಗೆ ರೀತಾನು ಅವಳು ಬಂದು ಹಾಕಿರೋದು ಅವರಿಬ್ರು. ಮತ್ತೆ ಅವಳೇ ಹೇಳವಳೆ, ಇವಾಗ ಹಂಗೆ ಹೇಳಿ ಕರ್ಕೊಂಬಂದಿರೋದು, ಹಿಂಗೆ ಹಾಕೋಣ ನೀನು ಅಂತ ಹೇಳಿ. ಎಂಥ ಕೆಲಸ ಆಗೋಯ್ತು, ಬರೀ ಹಿಂಗೆ ಎಡವಟ್ಟು ಆಗ್ತಾಯಿದೆ ಬೆಳಗ್ಗೆಯಿಂದ. ಅಲ್ಲಿ ನೋಡಿದ್ರೆ ಅವಳು ನಮ್ಮ ಮನೆ ಆಳಿ, ಅವಳು ನಮ್ಮ ಅತ್ತಿಗೆ ನಮ್ಮ ಅಮ್ಮನ ಹೆಸ್ರನಾಗಿದ್ದಿದ್ದು ಅವಳು ಮಾಡಿಸ್ಕೊಂಡವಳೆ ಮನೇನ. ನೋಡಮ್ಮ, ಎಂಥ ಕೆಲಸ ಆಗುತ್ತೆ. ಇದೇನಪ್ಪ ಇದು ವಿಚಿತ್ರ, ಹಿಂಗೆ ಆಗ್ತವೆ ಅನಿಸುತ್ತೆ. ಅಯ್ಯೋ ದೇವ್ರೆ, ಇದೇನು ಮಾಡೋಕ್ಕೆ ಬರಲ್ಲಲ್ಲ ಇವಾಗ. ಇಲ್ಲ, ಅದು ಮತ್ತೆ ಮೊದಲಿನ ಥರ ಹೆಂಗಾಗಿತ್ತೋ ಅದೇ ರೀತಿ ಕೋರ್ಟಿಗೆ ಹೋಗುತ್ತೆ. ಕೋರ್ಟಲ್ಲಿ ತಿರ್ಗಾ ಮತ್ತೆ ಏನೇನು ಡಿಸಿಷನ್ ಆಗುತ್ತೋ ಏನೋ ಗೊತ್ತಿಲ್ಲ. ನನ್ನ ಮಗ ನೋಡಿದ್ರೆ ಹಂಗೆ ಹಾಕಿದ್ದಾನೆ. ನನಗೆ 1ನೇ ನಂಬರಿಂದ ನನಗೆ ಸೇರಬೇಕಾಗಿದ್ದು, ಇದರಲ್ಲಿ ಏನೋ ಮೋಸ ಆಗೈತೆ ನನಗೆ ಅಂತ ಹೇಳಿ ಎಲ್ಲ ಹಾಕಿದ್ದಾನೆ ನನ್ನ ಮಗ. ಅವನಿಗೆ ಕಾರ್ನರ್ ಸೈಟ್ ಬರುತ್ತೆ, 1ನೇ ಸೈಟು, 3 ಕಡೆಗೂ ರೋಡ್ ಬರುತ್ತೆ ಅಂತ ಹೇಳಿ. ದೇವ್ರೆ, ಇವತ್ತು ರಿಜಿಸ್ಟ್ರ್ ಆಗಿಬಿಡುತ್ತೆ ವಿಜಿ ಹೆಸರಿಗೆ ಅಂತ ಹೇಳಿ ಖುಷಿಯಾಗಿ ಇಬ್ಬರು ಬಂದ್ವಿ. ಆದರೆ ಇಲ್ಲಿ ನೋಡಿದ್ರೆ, ಇಲ್ಲಿ ತಕರಾರು ಅರ್ಜಿ ಹಾಕಿರೋ ಸುದ್ದಿ ಕೇಳಿ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದು? ಅವಣ್ಣ ಏನು ಹೇಳ್ತು, ಎಲ್ಲ ರೆಡಿ ಮಾಡಿದ್ದೀನಪ್ಪ, ನೀನು ಬಂದು 4 ಗಂಟೆಗೆ ಆಗುತ್ತೆ ಅಂತ ಹೇಳ್ತು. ನಾವಿಲ್ಲೇನೇನೋ ಪರದಾಡಕ್ಕೆ ಹೋದ್ವಾ ಅಲ್ಲಿ ವಿಜಿ ಊರಲ್ಲಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಲ್ಲ. ಬಿಡು, ಹೋಗೋಣ, ಎಲ್ಲ ರೆಡಿ ಆಗೈತಲ್ಲ, ಹೋಗಿ ಆಮೇಲೆ ಮಾಡಿಸ್ಕೊಂಬಂದ್ರು ಬರ್ಬೋದು ಅಂತ ಹೇಳಿ ನಾವು ಸ್ವಲ್ಪ ಎಡವಟ್ಟು ಮಾಡಿಬಿಟ್ಟು ಬೆಳಗ್ಗೆನೇ ತಿಂಡಿ ತಿಂದ ತಕ್ಷಣ ನಾವು ಬಂದಿದ್ರೆ ಅವ್ರು ಹಾಕೋದಕ್ಕಿಂತ ಮುಂಚೆ ರಿಜಿಸ್ಟ್ರ್ ಆಗೋಗ್ಬಿಡೋದು. ಆಮೇಲೆ ಏನು ಮಾಡೋದಕ್ಕಾಗ್ತಿರ್ಲಿಲ್ಲ, ವಿಜಿ ಹೆಸ್ರಿಗೆ ಬಂದಿರೋದು ಆಮೇಲೆ ಅಷ್ಟೇ, ಏನು ಮಾಡೋದಕ್ಕಾಗ್ತಿರ್ಲಿಲ್ಲ. ಎಂಥ ಕೆಲಸ ಆಗೋಯ್ತಪ್ಪ ಇವತ್ತು. ಬರೀ ಹಿಂಗೆ ಆಗ್ತೈತೆ. ನನಗೂ ವಿಜಿಗೆ ಯಾಕೋ ತುಂಬ ಎಡವಟ್ಟು ಆಗ್ತಾಯಿದೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.